ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಎರಡು ಉಪಪ್ರಶ್ನೆಗಳಿವೆ. ಒಂದನೇದು ಉಪಪ್ರಶ್ನೆ, ಯಾವುದೇ ಪೂರ್ಣಾಂಕ ಎಗೆ ಬ್ರ್ಯಾಕೆಟ್ -1 ಗುಣಿಲೆ ಎ ಯಾವುದಕ್ಕೆ ಸಮ ಆಗುತ್ತದೆ ಅಂತಂದಾಗ ಅದನ್ನು ಋಣ ಎಗೆ ಸಮನಾಗಿರುತ್ತದೆ. ಅದನ್ನು ಪರಿಹಾರದಲ್ಲಿ ನೋಡೋಣ ಯಾವ ರೀತಿ ಆಗುತ್ತದೆ ಎಂಬುದು. ಮತ್ತು ಎರಡನೇ ಉಪಪ್ರಶ್ನೆ, ಋಣ 1 ರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ. ಇದರಲ್ಲಿ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಮತ್ತೆ 3 ಉಪಪ್ರಶ್ನೆಗಳಿವೆ. ಅದನ್ನು ಎಂಬುದು ಪರಿಹಾರದಲ್ಲಿ ಒಂದೊಂದಾಗಿ ಬಿಡಿಸೋಣ ಬನ್ನಿ ಮಕ್ಕಳೇ. ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಒಂದನೇ ಉಪಪ್ರಶ್ನೆ, ಎಗೆ ಎ ಬ್ರ್ಯಾಕೆಟ್ -1 ಗುಣಿಲೆ ಎ = ಯಾವುದಕ್ಕೆ ಸಮ ಅಂತಂದಾಗ ಋಣ 1ಕ್ಕೆ ಸಮ. ಉದಾಹರಣೆಗೆ ಇದನ್ನು ಹೆಂಗೆ ಅಂತಂದಾಗ, ಉದಾಹರಣೆ ನಾವು ಋಣ 1 ಗುಣಿಲೆ 4 ತೆಗೆದುಕೊಂಡಾಗ ನಾವು ಇದು ಅವನ್ನ ಬಿಡಿಸಾಗ -1 ಗುಣಿಲೆ 4 ಆಗುತ್ತದೆ. ಇದನ್ನು ಗುಣಾಕಾರ ಮಾಡಿದಾಗ 1 4 4 ಮೈನಸ್ ಇಂಟು ಪ್ಲಸ್ ಮೈನಸ್ 4 ಬರ್ತದೆ. ಅಂದರೆ ಇಲ್ಲಿ ಯಾವ ಸಂಖ್ಯೆ ಇರ್ತದೆ ಅದೇ ಸಂಖ್ಯೆ ಬರ್ತದೆ. ಇದೇ ಎಂಬುದು ಇಲ್ಲ ಯಾವ್ದು ಬರ್ತದೆ ಅಂತಂದ್ರೆ ಎ ಐತಿ, ಏನೇ ಬರ್ತದೆ ಮೈನಸ್ ಎ ಆಗುತ್ತದೆ. ಇದು ಒಂದನೇ ಪ್ರಶ್ನೆ ಮುಗೀತು. ಎರಡನೇ ಉಪಪ್ರಶ್ನೆಯಲ್ಲಿ ಒಂದನೇ ಉಪಪ್ರಶ್ನೆ, ಅವರ್ಣ -1 ಅವರ್ಣ ಇಂಟು -22 ಸಮನಾಗಿದೆ. ಮೊದಲಿದ ಅವರ್ಣವನ್ನು ಬಿಡಿಸ್ಕೊಳ್ಬೇಕು. ಈ ಅವರ್ಣವನ್ನು ಬಿಡಿಸಾಗ ಇಲ್ಲಿ ಧನ ಇರುತ್ತೆ, ಏನೇ ಚಿಹ್ನೆ ಇಲ್ಲ ಅಂದ್ರೆ ಧನ ಇಂಟು ಋಣ ಮಾಡಿದಾಗ ಋಣ 1 ಅವರ್ಣ ಹೊಂಟಾಯಿತು ಇಂಟು -22 ಹೆಂಗದಂಗೆ ಸಮನಾಗಿದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಬರಬೇಕು. 22 1 22. ನೆಕ್ಸ್ಟು ಎರಡನೇ ಉಪಪ್ರಶ್ನೆ, ಅವರ್ಣ ಋಣ 1 ಗುಣಿಲೆ 37 ಸಮನಾಗಿದೆ. ಇದು ಅವರ್ಣ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡಾಗ ಧನ ಇಂಟು ಋಣ ಋಣ 1 ಇಂಟು 37. ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದು ಧನ ಇರ್ತದೆ. ಧನ ಇಂಟು ಋಣ ಋಣ 37 1 37 ಅಂತ ಬರ್ಕೊಳ್ಬೇಕು. ಈ ಎರಡನೇ ಉಪಪ್ರಶ್ನೆಯಲ್ಲಿ ಮೂರನೇ ಉಪಪ್ರಶ್ನೆ, ಅವರ್ಣ ಋಣ 1 ಗುಣಿಲೆ 0. ಮೊದಲು ಅವರ್ಣವನ್ನು ಬಿಡಿಸಿದಾಗ ಋಣ 1 ಆಗುತ್ತೆ ಇಂಟು 0 ಗುಣಿಲೆ 1 ಅಂತಂದಾಗ 0ನೇ ಬರ್ತದೆ. ಇದು ಮೂರನೇ ಮುಖ್ಯ ಪ್ರಶ್ನೆ ಮುಗೀತು ಮಕ್ಕಳೇ. ನಾಲ್ಕನೇ ಮುಖ್ಯ ಪ್ರಶ್ನೆ, ಬ್ರ್ಯಾಕೆಟ್ ಋಣ 1 ಗುಣಿಲೆ 5ರಿಂದ ಪ್ರಾರಂಭಿಸಿ ಇಲ್ಲಿಂದ ಪ್ರಾರಂಭ ಮಾಡಿ ಬ್ರ್ಯಾಕೆಟ್ -1 ಗುಣಿಲೆ ಬ್ರ್ಯಾಕೆಟ್ -1 ಸಮನಾಗಿದೆ 1 ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ. ಇಲ್ಲಿಂದ ಪ್ರಾರಂಭ ಮಾಡಬೇಕು ಮಕ್ಕಳೇ. ಇಲ್ಲಿವರೆಗೆ ಬರೋವರೆಗೆ ಏನು ಮಾಡಬೇಕು, ಆ ವಿನ್ಯಾಸಗಳನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಬೇಕು. ಅದು ಯಾವ ರೀತಿ ಬರಬೇಕೆಂಬುದು ಪರಿಹಾರದಲ್ಲಿ ಬಿಡಿಸೋಣ ಬನ್ನಿ. ನಾಲ್ಕನೇ ಮುಖ್ಯ ಪ್ರಶ್ನೆ, ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಏನು ಮಾಡಬೇಕಂತಂದ್ರೆ ವಿವಿಧ ಗುಣಲಬ್ಧಗಳನ್ನು ಬರೀಬೇಕು ಮಕ್ಕಳೇ. ಮೊದಲು ನೋಡಿರಿ, ಇಲ್ಲಿ ಮೈನಸ್ ಐತಿ. -1 ಗುಣಿಲೆ 5 ಅಂತಂದಾಗ -5 ಬರುತ್ತದೆ. ಅದೇ ರೀತಿ ನಾವೇನು ಮಾಡ್ಬೇಕಂತಂದ್ರೆ -5 ಐತಿ, ಇಲ್ಲಿ +1 ಬರಬೇಕು. +1 ಬರ್ಬೇಕಂತಂದ್ರೆ ನಾವೇನು ಮಾಡ್ಬೇಕಂತನೋ ಇದಕ್ಕಿಂತ ಚಿಕ್ಕ ಸಂಖ್ಯೆಗಳನ್ನು ಬರ್ಕೋತಾ ಬರಬೇಕು ಅಂತಂದ್ರೆ ಇಲ್ಲಿಂದ 5 4 3 2 ಈ ರೀತಿ ಬರ್ಕೋತಾ ಬಂದಾಗ ಏನಾಯ್ತು +1 ಬರ್ತದೆ. ಅದು ಯಾವ ರೀತಿ ಅಂತಂದಾಗ ನೋಡಿರಿ, -1 ಗುಣಿಲೆ ಇಲ್ಲಿ 4 ಇದ್ದಿಂತಲ್ಲಿ 5 ಇದ್ದಿಂತಲ್ಲಿ ಇಲ್ಲಿ 4 ಬರ್ಕೊಳ್ಬೇಕು. -1 ಗುಣಿಲೆ 4 ಅಂತಂದಾಗ -4. ಅದೇ ರೀತಿ -1 ಗುಣಿಲೆ 3 -3. -1 ಗುಣಿಲೆ 2 ಸಮನಾಗಿದೆ -2. ಅದೇ ರೀತಿ -1 ಗುಣಿಲೆ 1 ಸಮನಾಗಿದೆ 1 ಗುಣಿಲೆ 1 ಅಂತಂದ್ರೆ -1 ಬರುತ್ತದೆ. ಅದೇ ರೀತಿ -1 ಗುಣಿಲೆ 0 ಸಮನಾಗಿದೆ 0. ಅದೇ ರೀತಿ 0 ಆಗೋಣ ಏನು ಬರ್ತದೆ, ಋಣ ಬರ್ತದೆ. ಅದರಿಂದ -1 ಗುಣಿಲೆ -1 ಸಮನಾಗಿದೆ ಧನ 1. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಗುಣಿಲೆ 1 ಅಂತಂದ್ರೆ 1 ಬರುತ್ತೆ. ಇಲ್ಲಿಂದ ಎಲ್ಲಿಂದ ಅಂತಂದಾಗ ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಬರಿ ಅಂತ ಹೇಳಿದಿತ್ತು ಮಕ್ಕಳೇ. ಆದ್ದರಿಂದ ನಾವೇನು ಮಾಡಿದೆ, ಅಲ್ಲಿವರೆಗೆ ಬರೆದಿದೆ. ಆದ್ದರಿಂದ
4ನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ. ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ, ಈ ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ